ಇಂಡಿ ಮತಕ್ಷೇತ್ರದ ಜನರಿಂದ ಮುಖ್ಯಮಂತ್ರಿ ಕಾಲು ತಿಳಿಸಿ ಸಚಿವ ಸ್ಥಾನ ಕೇಳಿದ ಇಂಡಿ ಶಾಸಕ ಬೆಂಗಳೂರಲ್ಲಿ ಶಾಸಕ ಸಚಿವ ಸ್ಥಾನಕ್ಕೆ ಪರದಾಟ. ಇಂಡಿ ಮತಕ್ಷೇತ್ರದ ಜನರು ನೀರಿಗಾಗಿ ಪರದಾಟ. ಕುಡಿಯಲು ನೀರು ಕೊಡಬೇಕೆಂದು ಇಂಡಿ ಮತಕ್ಷೇತ್ರದ ತಿರುವ ಕುಡಿಯುವ ನೀರಿನ ಸಮಸ್ಯೆ ಜನತೆ ಆಕ್ರೋಶ. ಇಂಡಿ ಶಾಸಕರು ಸೌಲಭ್ಯಗಳು ಕೊಡದೇ ಇದ್ದ ಶಾಸಕ ಯಶವಂತರಾಯಗೌಡರಿಗೆ ರೋಡ್ ಇಲ್ಲ, ಗಟಾರ್ ಇಲ್ಲ. ಅಧಿಕಾರಿಗಳು ಅವರಿಗೇನು ನಾಚಿಕೆ ಯಾವುದು ಇಲ್ವೇ? ಮಿನಿ ವಿಧಾನಸೌಧ ಮುಂದೆ ಜನ ಕಾಲಿ ಕೂಡ ತಂದು ಪ್ರತಿಭಟನೆ ಮಾಡ್ತಿರ್ಲಿಲ್ಲ. ನಿಮ್ಮ ಹೆಸರು ಮೇಲೆ ಕ್ಷೇತ್ರದ ಜನರು ಬೈಕೋತಿದ್ದಾರೆ. ಶಾಸಕರು ಬೆಂಗಳೂರಲ್ಲಿ ಸಚಿವ ಸ್ಥಾನ ಕೊಡ್ರಿ ಅಂತ ಹೋಗ್ಬಿಟ್ಟಿದ್ದೀರಿ. ಇಲ್ಲಿ ಜನ ನೀರಿಗಾಗಿ ಪರದಾಡ್ತಿದ್ದಾರೆ. ಪಿಡಿಒ ಏನು ಹೇಳ್ತಾರೆ, ನೀರು ಇಲ್ಲ ರೀ ಸಾಹೇಬ್ರೆ ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ, MLAಗೆ ಹೋಗಿ ಕೇಳ್ರಿ ಎಂದು ಹೇಳ್ತಾರೆ. ನೀವು ನೋಡಿದ್ರೆ ಬೆಂಗಳೂರಲ್ಲಿ ಹೋಗಿ ಕುಂತಿದ್ದೀರಿ. ಸುಮಾರು 16ರಿಂದ 18 VRL ಗಾಡಿ ಇಂಡಿ ಮತಕ್ಷೇತ್ರದಿಂದ ಜನರಿಗೆ ಬೆಂಗಳೂರಿಗೆ ಕಳಿಸಿದ್ದೀರಿ. ನಮಗೆ ಸಚಿವ ಸ್ಥಾನ ಕೊಡ್ರಿ ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಾಲು ಬೀಳಲು ಹಚ್ತಿದ್ದೀರಾ. ಏನಪ್ಪಾ ಅಂತಿದ್ರು DK ಶಿವಕುಮಾರ್ ಅವರಿಗೆ ಡಕ ಡಕ ಅಂತ ಕಾಲು ಬಿದ್ದು ಭಿಕ್ಷೆ ಬಿಡ್ತಿದ್ದೀರಾ. ಇದು ನಮ್ಮ ಮತಕ್ಷೇತ್ರದ ಮರ್ಯಾದೆ. ಜನರಿಗೆ ನೀರಿಲ್ಲ, ತಿರುಗಾಡಲು ಒಂದೊಳ್ಳೆ ರಸ್ತೆ ಇಲ್ಲ, ಅಭಿವೃದ್ಧಿ ಶೂನ್ಯ. ಆದರೆ ಶಾಸಕರಿಗೆ ಸಚಿವ ಸ್ಥಾನ ಬೇಕು. ಅವರಿಗೆ ಬಡ ಜನರ ಕಷ್ಟ ಅರ್ಥ ಆಗ್ತಿಲ್ಲ. ಕ್ಷೇತ್ರದ ಮಿನಿ ವಿಧಾನಸೌಧ ಮುಂದೆ ಹಳ್ಳಿಯ ಜನರು ಖಾಲಿ ಕೊಡ ಹಿಡಿದು ಪ್ರತಿಭಟನೆ ಮಾಡ್ತಿದ್ದಾರೆ. ಕೊಡ ಖಾಲಿ ಖಾಲಿ, ಅಭಿವೃದ್ಧಿನೂ ಖಾಲಿ ಖಾಲಿ. ಆದರೆ ಶಾಸಕರಿಗೆ ಸಚಿವ ಸ್ಥಾನ ಬೇಕೆಂದು ಹಳ್ಳಿಯ ಜನರು ಆಕ್ರೋಶ ಎಂದು ಆಯುಬ್ ನಾಟಿಕಾರ್ ಆಕ್ರೋಶವಾಗಿ ಶಾಸಕರ ವಿರುದ್ಧ ಹೇಳಿಕೆ ಕೊಟ್ಟಿದ್ದಾರೆ. ಸುದ್ದಿಗಳಿಗಾಗಿ ಸಂಪರ್ಕಿಸಿ ವಿಶ್ವದೃಷ್ಟಿ ಕನ್ನಡ ನ್ಯೂಸ್ 24x7. ನೀರಿಲ್ರಿ ಸಾಹೇಬ್ರ ಅಂತ ಹೇಳಿದ್ರ ನಮ್ಗೆ ಏನು ಗೊತ್ತಿಲ್ಲ. MLA ಹೋಗಿ ಕೇಳ್ರಿ ಅಂತ ಹೇಳ್ತಾನವ. ನೀವು ಬೆಂಗಳೂರು ರಸ್ತೀರಿ. ಸುಮಾರು 16-18 ಗಾಡಿ VRL ಕಳಿಸಿ ಇದ್ದಿದ್ದು ಮಂದಿಗೆಲ್ಲ ಅಲ್ಲಿ ಕಳಿಸ್ಲಾಕತ್ತೀರಿ. ನಮ್ಗೆ ಸಚಿವ ಮಾಡ್ರಿ ಬಂದಂತ ಅಲ್ಲಿ ಹೋಗಿ ಇಂಡಿ ಮತಕ್ಷೇತ್ರದವ್ರ ದುರ್ದೈವ ಏನಪ್ಪಾ ಅಂತಂದ್ರ ಆ DK ಶಿವಕುಮಾರ್ ಅವರಿಗೆ ಡಕ 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 ಕಿಚ್ಚಿ ಬೀಳಾಕತ್ತಾರ, ಕಾಲಿ ಬೀಳಾಕತ್ತಾರ. ಇದು ನಮ್ಮ ಮತಕ್ಷೇತ್ರದ ದುರ್ದೈವಿ. ಜನರಿಗೆ ನೀರಿಲ್ಲ, ಇಲ್ಲಿ ಜನರಿಗೆ ನೀರಿಲ್ಲ. ನಮ್ಮ ಸಚಿವ ಸ್ಥಾನ ಕೊಡ್ರಿ ಅಂತ ಸನ್ಮಾನ್ಯ ಶಾಸಕರು ಬೆಂಗಳೂರು ಖಾಲಿ ಬೆಳೆಸಲಾಕತ್ತಾರ, ಕೋಟಿಗಟ್ಟಲೆ ಖರ್ಚು ಮಾಡಕತ್ತಾರ. ಇಲ್ಲಿ ಜನ ಏನದ ಖಾಲಿ ಕೊಡಕೊಂಡು ಖಾಲಿ ತಗೊಂಡು ತಹಸೀಲ್ದಾರ್ ಆಫೀಸ, AC ಆಫೀಸ, ಆ PDO ಯಾವ PDO ಹುಚ್ಚ ಅಶೋಕ್ ಹೊನ್ನೋಣ PDO ಅನ್ನೋದ ಅವ್ರ ಬಗ್ಗೆ ಅಡಿಲಾಕತ್ತಾರ ಜನ. ಮತಕ್ಷೇತ್ರದಾಗ ಏನ ನಡೆದ ಅಭಿವೃದ್ಧಿ ನಡೀಲಾಕತ್ತಿಲ್ಲ. ವಿಶೇಷವಾಗಿ ಗಂಟಾಘೋಷವಾಗಿ ಸನ್ಮಾನ್ಯ ಯಶವಂತರಾಯಗೌಡರಿಗೆ ಖಾಲಿ ಕೊಡ ತಗೊಂಡು ಹೆಣ್ಮಕ್ಳಿಗೆ ಬಂದಾರಪ್ಪ ಅಂದ್ರ ಶಾಪ್ ಕುಡ್ಲಾಕ ಬಂದಾರ. ಇಷ್ಟು ಹೆಣ್ಮಕ್ಳು ಬಂದಾರ, ಇಷ್ಟು ಹೆಣ್ಮಕ್ಳು ಬಂದಾರ. ಮಕ್ಕಳ ಮರಿ ಬಿಟ್ಟು ಇಲ್ಲಿ ಬಂದಾರ. ಇಲ್ಲಿ ಅಧಿಕಾರಿಗಳು ಯಾರು ಅದಾರ ಸತ್ತಾರ. AC ಸಾಹೇಬ್ರು, ತಹಸೀಲ್ದಾರ್ ಸಾಹೇಬ್ರು, PDO ಎಲ್ಲಿದ್ರು ಬರ್ಬೇಕಿಲ್ಲಿ. ಕೇಳ್ ಕೆಟ್ಟ ಬರ್ಲಿಕ್ಕಪ್ಪ ಅಂತಂದ್ರ ಈಗ ಮೂರು ಬಂದ್ ಮಾಡ್ತೀವಿ. ನಮ್ಮ ಅಧಿಕಾರಗಳು ಮೂಲಭೂತ ಸೌಲಭ್ಯಗಳು ಕೊಡಲಿಕ್ಕಪ್ಪ ಅಂತಂದ್ರ ಇದು ಅಡ್ಡೋಡ್ ಕನ್ನಡ ಮಾಡ್ತೀವಿ. ನಾವೆಲ್ಲರೂ ಕೂಡಿ ಇಡೀ ಮತಕ್ಷೇತ್ರದ ಜನ, ಇದು ಒಂದೇ ತಗ್ಗಲಿ ಸಮಸ್ಯೆ ಇಲ್ಲ. ಇಡೀ ಮತಕ್ಷೇತ್ರದೊಳಗೆ ರೋಡ್ ಇಲ್ಲ, ನೀರಿಲ್ಲ, ಏನೇನು ಮೂಲಭೂತ ಸೌಲಭ್ಯಗಳು ಇಲ್ಲ. ಅದಕ್ಕಾಗಿ ಜಿಲ್ಲಾಡಳಿತರಿಗೆ, ತಾಲೂಕು ಆಡಳಿತಕ್ಕೆ, ತಹಸೀಲ್ದಾರರಿಗಾಗಲಿ ನಾವು ವಿಶೇಷವಾಗಿ ಹೇಳ್ತೀವಿ. ಜೇಲ್ ಕಟ್ಟ 2-3 ತಾಸಾಗ ಒಂದು ದಿವಸದ 2-3 ತಾಸಾಗ ನೀರಿನ ಸಮಸ್ಯೆ ಬಗೆಹರಿಬೇಕಪ್ಪ ಅಂತಂದ್ರ ತಹಸೀಲ್ದಾರ್ ಆಫೀಸ್ ಮುಚ್ಚಿ ಹಾಕ್ತೀವಿ, ಹಿಂದಿ ಊರು ಬಂದ್ ಮಾಡ್ತೀವಿ. ಮತ್ತೊಂದು ನಾಗೇಂದ್ರ ಸಾಹೇಬ್ರ, ನೀವು ಹೊಸದಾಗಿ ಬಂದಿದ್ದೀರ. ಆ PDO ಹೆಸರು ಏನ್ರಿ ನಮ್ದು? ಅಶೋಕ ಹೊಣವಾಡ. ಯಾವುದೇ ಸಮಸ್ಯೆ ಹೋದ್ರೆ
ಯಾಕಂದ್ರೆ ಜನರ ಪರವಾಗಿ ಬೇಕಂದ್ರೆ ಆಫೀಸರ್ ಇರಬಾರ್ದು. ಅದಕ್ಕಾಗಿ ಈ ಮೂಲಕ ಎಸಿ ಸಾಹೇಬರಿಗಾಗಲಿ ತಹಶೀಲ್ದಾರ್ ಸಾಹೇಬರಾಗಲಿ ಕಡ್ಡಾಯವಾಗಿ ಹೇಳಕತ್ತೀವಿ, ನಮ್ಮ ನೀರು ಕುಡಿಯಲ್ಲ, ನೀರಿಲ್ಲ ಇವೆಲ್ಲ ಹೆಣ್ಮಕ್ಳು ನೋಡಿ ಮುಂದೆ ಆಗಲ್ಲಪ್ಪ. ಅದೇ ಪಣ ತಗೊಂಡು ಯಾಕೆ ನಮ್ ದುರ್ದೈವ ಯಾಕಪ್ಪ ಅಂತಂದ್ರೆ ಅಂತ ಶಾಸಕರಿಗೆ ನಾವು 3 ಸಲ ನಾವು ಗೆಲ್ಸ್ಕೊಡ್ತೇವೆ ಅಂದ್ರೆ ಈ ಮತಕ್ಷೇತ್ರ ದುರ್ದೈವ ನಮ್ದು. ಮತ್ತೊಂದು ಏನಾರು ಒಳ್ಳೆ ಮಾಡ್ತಾರೆ ನಮ್ಮ ದೊಡ್ಡ ಮನಸ್ಸಿಂದ ಮಾಡಿದ್ವಿ 3 ಸಲ ಶಾಸಕರಿಗೆ ಅವ್ರು ಏನ್ ಮಾಡಕತ್ತಾರ, ಇಲ್ಲಿ ನೀರಿಲ್ಲ, ಹೊರಗೆ ಬಿದ್ದಾರ, ಅವರು ಸಚಿವ ಸ್ಥಾನದಲ್ಲಿ ಕೂತಾರ. ನನಗೆ ಸಚಿವರು ಮಾಡಿ, ನಾನು ಸಚಿವ ಮಾಡಿ ಅವ್ರು ಉದ್ದಾರ ಕೂಡ ಕೂತಾರ. ಇಲ್ಲಿ ಸಾಮಾನ್ಯ ಜನರ ಮತಕ್ಷೇತ್ರ ಜನ ಏನಾರ ಇವತ್ತು ಇಂಗ್ಲಿಷ್ ಕೊಡ ತಗೊಂಡು ಎಲ್ಲರೂ ನೋಡಿ ಈ ಹೆಣ್ಮಕ್ಳು ಬಂದಪ್ಪ ಅಂದ್ರೆ 50 ವರ್ಷ ಒಂದು ಹೆಣ್ಮಕ್ಳು ಮನೆ ಬಿಟ್ಟು ಬಂತಪ್ಪ ಅಂದ್ರೆ ಸಣ್ಣ ಹುಡುಗರು ಅವರು ಎಲ್ಲ ಮನೆಯಾಗ ಅಸ್ತವ್ಯಸ್ತ ಆಗ್ತದೆ. ಅದಕ್ಕಾಗಿ ಈ ಮೂಲಕ ನಾವು ಎಸಿ ಸಾಹೇಬರಿಗೆ, ತಹಶೀಲ್ದಾರ್ ಸಾಹೇಬರಿಗೆ, ಆ ವಿಡಿಯೋ ಸಾಹೇಬರಿಗೆ ಅವ್ರಿಗೆ ಮೊದಲು ಕ್ರಮ ಕೊಡಬೇಕು. ಮತ್ತೊಂದು ಏನಾದ ಈ ಮೂಲಕ ಇಂಡಿ ಶಾಸಕರಿಗೆ ನಾವು ಧಿಕ್ಕಾರ ಹಾಕ್ತೀವಿ. ಇಂಡಿ ಶಾಸಕರಿಗೆ ಸೌಲಭ್ಯಗಳು ಕೊಡದೆ ಇದ್ದ ಶಾಸಕ ಯಶವಂತರಾವ್ ಗೌಡರಿಗೆ